ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸಿ ಪ್ರಾರ್ಥಿಸುವ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಕೃತಜ್ಞತೆಯಿಂದ ನೆನೆಸುತ್ತೇನೆ. ಮುಂಜಾನೆ ಎದ್ದು ಕೃತ್ಯ ಸಮಯದಲ್ಲಿ ದೇವರ ವಾಕ್ಯ ಆಲಿಸುವುದು ಇದೊಂದು ಸಾಧಾರಣವಾದ ಕಾರ್ಯವಲ್ಲ. ಇದಕ್ಕೊಂದು ಬೆಲೆ ಇದೆ, ಅದರಲ್ಲೊಂದು ತ್ಯಾಗವಿದೆ. ಇದೆಲ್ಲ ಒಂದು ದೇವರ ಕೃಪೆಯಾಗಿದೆ. ನಾವು ಅರಿಯದೆ ನಾವು ದೇವ ಜನರಾಗಿ ಬದಲಾಗುತ್ತಿದ್ದೇವೆ. ಹಾಲೆಲೂಯ. ಸಂತೋಷದಿಂದ ಆಗಿರೋಣ. ದೇವರ ಅನುಗ್ರಹ ಜೊತೆಗೆ ಇರಲಿ. ಇಂದು ಆಲಿಸುವ ವಾಕ್ಯ ಎಲ್ಲಾ ತಂದೆ ತಾಯಿಯರು ಆಲಿಸಬೇಕು. ಪ್ರಾರ್ಥಿಸುವ ತಂದೆ ತಾಯಿಯರಿಗೆ ಇರುವ ದೇವರ ವಾಕ್ಯವಾಗಿದೆ. ಇಂದಿನ ವಾಕ್ಯ ವಿಮೋಚನ ಕಾಂಡ 17ನೇ ಅಧ್ಯಾಯ 9ರಿಂದ 12ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಮೋಶೆ ಯೋಶುವನಿಗೆ, ನೀನು ಯೋಧರನ್ನು ಆರಿಸಿಕೊಂಡು ನಾಳೆ ನಮ್ಮ ಪರವಾಗಿ ಹೊರಟು ಅಮೇಲೇಕ್ಯರೊಡನೆ ಯುದ್ಧ ಮಾಡು. ನಾನು ದೇವರ ದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೋಶುವನು ಅಮೇಲೇಕ್ಯರ ಸಂಗಡ ಯುದ್ಧ ಮಾಡಲು ಹೊರಟನು. ಮೋಶೆ, ಆರೋನ ಹಾಗೂ ಊರ ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗಲೆಲ್ಲ ಇಸ್ರಾಯೇಲರು ಜಯಶೀಲರಾಗುತ್ತಿದ್ದರು. ಇಳಿಸುವಾಗಲೆಲ್ಲ ಅಮೇಲೇಕ್ಯರು ಜಯಶೀಲರಾಗುತ್ತಿದ್ದರು. ಹೀಗಿರಲು ಮೋಶೆಯ ಕೈಗಳು ಆಯಾಸಗೊಳ್ಳುತ್ತಿದ್ದರಿಂದ ಆರೋನ ಮತ್ತು ಊರನು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಮೋಶೆಯನ್ನು ಕುಳ್ಳರಿಸಿದರು. ಅಲ್ಲದೆ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ನಿಂತು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಾಗಿ ಅವನ ಕೈಗಳು ಒತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇರುವಂತೆ ಮಾಡಿದರು. ಪ್ರಿಯರೇ, ಪ್ರಾರ್ಥನೆಯಲ್ಲಿ ಮೋಶೆಯನ್ನು ಸಹಾಯ ಮಾಡಿದ ಊರನ ತಲೆಮಾರಿನಲ್ಲಿ ಅನುಗ್ರಹವನ್ನು ನೀಡಿದ್ದು ನಾವು ದೇವರ ವಾಕ್ಯದಲ್ಲಿ ನೋಡಬಹುದು. ವಿಮೋಚನೆ ಕಾಂಡ 35ನೇ ಅಧ್ಯಾಯ 30ರಲ್ಲಿ ವಾಕ್ಯವನ್ನು ಆಲಿಸೋಣ. ಮೋಶೆ ಇಸ್ರಾಯೇಲರಿಗೆ ಹೀಗೆಂದರು, ಸರ್ವೇಶ್ವರ ಸ್ವಾಮಿ ಯೆಹೂದ ಕುಲದವನಾದ ಊರನ ಮೊಮ್ಮಗನು ಉರಿಯನ ಮಗನು ಆದ ಬೆಚಲೇಲನೆಂಬವನ ಹೆಸರಿಸಿ ಆಯ್ಕೆ ಮಾಡಿದರು, ನಯನವಿರಾದ ಕೆಲಸಗಳನ್ನು ನಿಯೋಜಿಸುವುದಕ್ಕೂ. ಪ್ರಿಯರೇ, ಅನುಗ್ರಹದ ಗುರುತು ಉಂಟಾಗಿದ್ದು ನೀವು ಆಲಿಸಿದ ವಾಕ್ಯ. ನೀವು ಅನೇಕರಿಗೆ ಕಳಿಸಿಕೊಡುವುದು ಒಂದು ನಿಯೋಗದಲ್ಲಿ ಆಗಿರಬಹುದು. ನೀವು ಅದನ್ನು ಮರೆತು ಹೋದರೂ ಅನೇಕ ವ್ಯಕ್ತಿಗಳು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಆಲಿಸಲು ಸಹಾಯ ಮಾಡಿದ್ದರಿಂದ ನಿಮ್ಮ ತಲೆಮಾರಿಗೆ ಕೃಪೆಗಳು ತುಂಬುತ್ತದೆ. ಹಲ್ಲೆಲೂಯ. ಹೋರ್ ಮೋಶೆಗೆ ಪ್ರಾರ್ಥಿಸಲು ಸಹಾಯ ಮಾಡಿದನು ಎಂಬುದಾಗಿದೆ. ಆ ವ್ಯಕ್ತಿ ತಲೆಮಾರಿಗೆ ಅನುಗ್ರಹಗಳು ಬರಲು ಪ್ರಾರಂಭಿಸಿತು. ಆತ್ಮೀಯ ತಂದೆ ತಾಯಿಯರೇ, ನೀವು ಪ್ರಾರ್ಥಿಸುವಾಗ ಒಂದು ಸಮಯ ನಿಮ್ಮ ಮಕ್ಕಳಿಗೆ ಪ್ರಾರ್ಥಿಸಲು ಇಷ್ಟವಿಲ್ಲದೆ ಇರಬಹುದು, ಬೆಲೆ ನೀಡದೆ ಇರಬಹುದು. ದೇವರ ವಾಕ್ಯವನ್ನು ಕಳಿಸಿಕೊಟ್ಟಿದ್ದಕ್ಕೆ ಬೈದವರು ನಿಮ್ಮ ಜೀವನದಲ್ಲಿ ಇರಬಹುದು. ಈ ವಾಕ್ಯ ಕಳಿಸಿಕೊಡುವಾಗ ದೇವರ ಅನುಗ್ರಹಗಳು ಬೇರೆಯವರು ತಿಳಿಯಲು ಸಾಧ್ಯವಾಗುತ್ತದೆ. ಮೋಶೆಯ ಕೈಯನ್ನು ಹಿಡಿದು ನಿಲ್ಲಿಸಿದ ಊರನ ಕುಟುಂಬಕ್ಕೆ ದೇವರು ಅದ್ಭುತಗಳನ್ನು, ಅನುಗ್ರಹಗಳನ್ನು ನೀಡಿದರು. ಪ್ರಿಯರಾದ ತಂದೆ ತಾಯಿಯರೇ, ನೀವು ವಾಕ್ಯ ಆಲಿಸುವಾಗ ನಿಮ್ಮ ಮಕ್ಕಳಿಗೆ ದೇವರು ಅನುಗ್ರಹವನ್ನು ನೀಡಿ ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ಈ ವಾಕ್ಯ ಆಲಿಸುವವರನ್ನು, ಕಳಿಸಿಕೊಡುವವರನ್ನು ನಿಮ್ಮ ಅನುಗ್ರಹವನ್ನು ಪ್ರಕಟಿಸಿರಿ. ಇವರ ಎಲ್ಲಾ ಕಾರ್ಯಗಳು ಅನುಗ್ರಹವಾಗಲಿ. ಇವರ ಎಲ್ಲ ಸಮಸ್ಯೆಗಳು, ಅಡೆತಡೆಗಳಿಂದ ಬಿಡುಗಡೆಯಾಗಲಿ. ದೇವರೇ, ಇವರ ಪ್ರಾರ್ಥನೆಯನ್ನು ಆಲಿಸಿರಿ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.